ಪದವೀಧರೆಯಾದರೂ ಕೃಷಿಯತ್ತ ಒಲವು. ನಿಪ್ಪಾಣಿ ತಾಲೂಕಿನ ಲತಾ ಗಿಂಡೆ ಕೃಷಿ ಸಾಧಕಿಯಾಗಿ ಹೊರಹೊಮ್ಮಿದ್ದಾರೆ. ಶಿಕ್ಷಣ ಮುಗಿದ ಬಳಿಕ ಉದ್ಯೋಗದತ್ತ ಮುಖ ಮಾಡುವುದು ಸಹಜ. ಆದರೆ ಪದವೀಧರೆಯಾದ ನಂತರ ಕೃಷಿಯನ್ನೇ ಜೀವನದ ದಾರಿಯನ್ನಾಗಿ ಆಯ್ಕೆ ಮಾಡಿಕೊಂಡು ಆಧುನಿಕ ಹಾಗೂ ಸಾವಯವ ಕೃಷಿ ಪದ್ಧತಿಗಳ ಮೂಲಕ ಸಾಧನೆ ಮಾಡುತ್ತಿರುವ ನಿಪ್ಪಾಣಿ ತಾಲೂಕಿನ ಗಳತಗ ಗ್ರಾಮದ ಲತಾ ಸಂದೀಪ ಗಿಂಡೆ ಅವರು ಇಂದಿನ ಮಹಿಳೆಯರಿಗೆ ಮಾದರಿಯಾಗಿದ್ದಾರೆ. ಪ್ರಗತಿಪರ ರೈತ ಹಾಗೂ ಸಾವಯವ ಕೃಷಿ ಸಾಧಕ ಶಿವಾನಂದ ಗಿಂಡೆ ಅವರ ಸೊಸೆಯಾಗಿರುವ ಲತಾ ಗಿಂಡೆ ಶಿಕ್ಷಣದಿಂದ ಪಡೆದ ಜ್ಞಾನವನ್ನು ಕೃಷಿಯಲ್ಲಿ ಅಳವಡಿಸಿಕೊಂಡಿದ್ದಾರೆ. ಹನಿ ನೀರಾವರಿ, ಸಾವಯವ ಕೃಷಿ ಹಾಗೂ ಸಮಗ್ರ ಕೃಷಿ ಪದ್ಧತಿಗಳನ್ನು ಅಳವಡಿಸಿಕೊಂಡು ಆರೋಗ್ಯಕರ ಮತ್ತು ವಿಷಮುಕ್ತ ಆಹಾರ ಉತ್ಪಾದನೆಗೆ ಆದ್ಯತೆ ನೀಡಿದ್ದಾರೆ. ಬೆಳೆದ ಬೆಳೆಗೆ ಸೂಕ್ತ ಮಾರುಕಟ್ಟೆ ಹಾಗೂ ಬೆಲೆ ದೊರಕಿಸಿಕೊಳ್ಳಲು ಆಧುನಿಕ ತಂತ್ರಜ್ಞಾನ, ಸಾಮಾಜಿಕ ಜಾಲತಾಣಗಳು ಮತ್ತು ಆನ್ಲೈನ್ ಮಾರುಕಟ್ಟೆಯ ಜ್ಞಾನವನ್ನು ಬಳಸಿಕೊಳ್ಳುವ ಸಾಮರ್ಥ್ಯವನ್ನು ಹೊಂದಿದ್ದಾರೆ. ಆದರೆ ತಾವು ಬೆಳೆದ ಉತ್ಪನ್ನಗಳನ್ನು ವ್ಯಾಪಾರ ಮಾಡುವುದಕ್ಕಿಂತ ಸ್ವಂತ ಬಳಕೆ ಹಾಗೂ ಗ್ರಾಮದ ಹಲವು ಕುಟುಂಬಗಳಿಗೆ ಆರೋಗ್ಯದ ದೃಷ್ಟಿಯಿಂದ ಪೂರೈಸುತ್ತಿದ್ದಾರೆ. ಧಾನ್ಯ, ಸಿರಿಧಾನ್ಯ ಮತ್ತು ಹಣ್ಣುಗಳ ಮೂಲಕ ವಿವಿಧ ಮೌಲ್ಯವರ್ಧಿತ ಉತ್ಪನ್ನಗಳನ್ನು ತಯಾರಿಸಿ ಬಳಸಿಕೊಳ್ಳುತ್ತಿದ್ದಾರೆ. ನೈಸರ್ಗಿಕ ಹಾಗೂ ಸಾವಯವ ಆಹಾರ ಪದ್ಧತಿಯ ಮೂಲಕ ಆರೋಗ್ಯಕರ ಜೀವನ ನಡೆಸುವ ಸಂದೇಶವನ್ನು ಸಮಾಜಕ್ಕೆ ನೀಡುತ್ತಿದ್ದಾರೆ. ಕೃಷಿ ಕೇವಲ ಕಷ್ಟದ ಕಾಯಕವಲ್ಲ, ಸರಿಯಾದ ಯೋಜನೆ, ತಂತ್ರಜ್ಞಾನ ಮತ್ತು ಹೊಸ ಆಲೋಚನೆಗಳೊಂದಿಗೆ ಮಾಡಿದರೆ ಕೃಷಿಯೇ ಅತ್ಯುತ್ತಮ ಹಾಗೂ ಲಾಭದಾಯಕ ಉದ್ಯಮವಾಗಬಹುದು ಎಂದು ಲತಾ ಗಿಂಡೆ ಅಭಿಪ್ರಾಯಪಟ್ಟಿದ್ದಾರೆ. ಮಹಿಳೆಯರು ಕೃಷಿಯಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡರೆ ಕುಟುಂಬದ ಆರ್ಥಿಕತೆ ಮಾತ್ರವಲ್ಲದೆ ಸಮಾಜದಲ್ಲಿ ಸಾವಯವ ಆಹಾರ, ಸ್ವಾವಲಂಬನೆ ಮತ್ತು ಆರೋಗ್ಯಕರ ಜೀವನ ಶೈಲಿಗೂ ಉತ್ತೇಜನ ದೊರೆಯುತ್ತದೆ. ಶಿಕ್ಷಣದ ಜ್ಞಾನವನ್ನು ಕೃಷಿಯಲ್ಲಿ ಬಳಸಿಕೊಂಡು ಸಾಧನೆಯ ಹಾದಿ ತುಳಿದಿರುವ ಲತಾ ಗಿಂಡೆ ಅವರ ಈ ವಿಶೇಷ ಕೃಷಿ ಪಯಣದ ವರದಿ ಇಲ್ಲಿದೆ. ನಮ್ಮ ತಂದೆಯವರು, ನಮ್ಮ ಅಜ್ಜ ಅವ್ರ ಎಲ್ಲರೂ ಅವರೆಲ್ಲ ಎಜುಕೇಶನ್ ಡಿಪಾರ್ಟ್ಮೆಂಟ್ದಾಗೇನ ಅದಾರ್ರಿ. ತಾಯಿಯವರು ಈಗ 1 ವರ್ಷ ಆಯ್ತು ರೀ, ಮತ್ತು ತಿರ್ಕೊಂಡಾರ್ರಿ. ಆಮೇಲೆ ಅವರೆಲ್ಲ ನಮ್ಮ ಅಜ್ಜ ಅವ್ರಿ ರತ್ನಪ್ಪ ಕೃಷ್ಣಪ್ಪ ಮತ್ತು ಜನವಾಡೆ ಅಂತ್ರಿ. ಅವ್ರು ಎಷ್ಟೋ ಮಂದಿ ಸರ್ಕಾರಿ ನೌಕರಿಗಳೇನ ಇದನ್ನ ಮಾಡಿದಾರೆ, ಸೇವಾ ಹಚ್ಚಿದಾರ್ರಿ. ಅದ ನನಗೂ ಒಂದೇನೋ ಖುಷಿ ಏನಂತಂದ್ರೆ, ನಾನು ಒಂದು 10 ಮಂದಿಗೆ ಏನೋ ಒಂದು ಉಚಿತ ಶಿಕ್ಷಣ ನಮಗೆ ಕೊಡ್ಬೇಕಂತ ಟ್ಯೂಷನ್ ಕ್ಲಾಸಸ್ ತಗೋಕತ್ತಿದ್ದೇನ್ರಿ. ಆಮೇಲೆ ನನ್ನ ಎಜುಕೇಶನ್ ರೀ ಡಿಪ್ಲೊಮಾ ಕಂಪ್ಯೂಟರ್ ಸೈನ್ಸ್ ಆಗೈತ್ರಿ. ಆಮೇಲೆ BTech ಕಂಪ್ಯೂಟರ್ ಸೈನ್ಸ್ನೂ ಆಗ್ಯದ ರೀ. ಈಗ ನಮ್ಮ ಮಮ್ಮಿಂದ್ರಿ ಅನುಕಂಪ ಆಧಾರ ಮ್ಯಾಗ ನನಗ್ರಿ ಸರ್ಕಾರಿ ನೌಕರಿಯನ್ನ ಬಂದಿದ್ರಿ. ಬಟ್ ನಂಗೇನ್ರಿ ಎಲ್ಲರೂ ನೌಕರಿ ಅಂತೇನೋ ಹೋದ್ರಂದ್ರೆ ಅಗ್ರಿಕಲ್ಚರ್ ಒಳಗೆ ನನಗೆ ಏನ್ರೇ ಒಂದು ಹೊಸದು ಆಸಕ್ತಿ ಅಂದ್ರೆ ಏನ್ರೇ ಒಂದು ಹೊಸದು ಮಾಡಿನ ಆರ್ಗ್ಯಾನಿಕ್ ಒಂದು ಅಗ್ರಿಕಲ್ಚರ್ ಮಾಡಿನ ತೋರ್ಸೋದಾದ ರೀ. ಅದಕ್ಕೆಲ್ಲ ಸಪೋರ್ಟಿವ್ ನಮ್ಮ ಮಾವನವ್ರಿ. ಅವ್ರು ಒಂದಿನ ಕೈ ಕೆಳಗ ಅವ್ರ ಜನ್ರೇಷನ್ ಮುಂದೆ ಹೋಗ್ಬೇಕಂತ ನಾ ಏನು ವಿಚಾರ ಮಾಡಿದೆ ರೀ, ಗೌರ್ಮೆಂಟ್ ನೌಕರಿ ಹೋಗಿ ಅಷ್ಟು ರೊಕ್ಕ ಎಲ್ಲ ತಗೊಂಡು ಅಷ್ಟೆಲ್ಲ ನಾವೇನೋ ತ್ರಾಸ ತಗೊಂಡು ನಮ್ದೆಲ್ಲ ಇದನ್ನ ಮಾಡೋಕ್ಕಿಂತ ನಾವು ಇಲ್ಲಿ ಕೃಷಿ ಒಳಗನ ಏನಾದರೂ ಬೆಳವಣಿಗೆ ಮಾಡಿ ಅಂತಂದ್ರೆ ಒಂದು ಹೊಸ ಯಂಗೆಸ್ಟ್ ಮಂದಿ ನಾವು ಹೊಸ ಆರ್ಗ್ಯಾನಿಕ್ ಏನ್ರಿ ಮಾಡಿ ತೋರಿಸ್ಬೇಕಂತ ನನ್ನೊಂದು ಏಮ್ ಅದ ರೀ. ಆಮೇಲೆ ನಮ್ಮ ಆರ್ಗ್ಯಾನಿಕ್ ಎಲ್ಲ ನಾವೇನೋ ಫ್ರೂಟ್ಸ್ ಆಯ್ತು, ಆಮೇಲೆ ಕಾಯಿಪಲ್ಯ ಆಯ್ತು. ಮೇನ್ ಅಂದ್ರೆ ನಾವು ಆ ತರಕಾರಿಗಳು ನಾವು ಯಾಕೇನೋ ಮಾಡ್ದು ಅಂತಂದ್ರೆ ರೀ, ನಾ ಸ್ವತಃ ಕಣ್ಣಿಲ್ಲೇ ನೋಡಿದೇನಲ್ರಿ. ನಾವು ಬೆಳಗಾವ್ದಾಗದು ನಾವೇನ ಇದ್ದು ರೀ, ಆ ಕೊರೋನಾ ಟೈಮ್ದಾಗ ಒಂದು ಕಾಯಿಪಲ್ಯ ಆಯ್ತು ಏನು ತಗೋದಿದ್ರು ದೊಡ್ಡ ಹೆದರಿಕೆ ರೀ. ಬಿಕಾಸ್ ನಾವು ಬೇರೆದವ್ರದ್ದು ನಾವೇನ ಮುಟ್ಟಿತ್ತಂದ್ರೆ ಕೊರೋನಾ ಆಗ್ತೈತಿ. ಇಂಥದ್ದೇನ ಹೆದರಿಕೆ ಒಳಗ ನಾವಿಲ್ಲಿ ನಮ್ಮ ಹೊಲದಾಗ ಏನು ಮಾಡ್ದು ಅಂತಂದ್ರಿ, ನಾವು ಸ್ವಂತ ಕಾಯಿಪಲ್ಯಗಳ ಎಲ್ಲ ಮಾಡಿದ್ರಿ. ಇಲ್ಲಿ ಹೊಲದಾಗ ಏನು ಯಾರು ಅವ್ರಿಗೆ ಬರೋ ಪ್ರಶ್ನೆನೂ ಇಲ್ಲ, ಯಾರು ಮಾರಾಕ್ ಬರೋ ಪ್ರಶ್ನೆ ಇಲ್ಲ, ಏನೂ ಇಲ್ರಿ. ಮನಿದನ ನಾವು ಕಾಯಿಪಲ್ಯ ತಗೊಂಡು ಮನಿದನ ನಾವೇನ ಅಡಿಗೆ ಮಾಡಿ ನಾವು ಆರೋಗ್ಯಕರ ಇದ್ದು ರೀ. ನಮ್ಗೆ ಕೊರೋನಾ ಅನ್ನೋದು ನಮ್ಗೆ ಅಂಜಿಕ ಅನ್ನೋದ ನಮ್ಗೆ ಇಲ್ಲಾಗಿತ್ರಿ ನಮ್ಗೆ. ಆಮೇಲೆ ಮತ್ತೊಂದು ಏನಂತಂದ್ರ ರೀ, ಇಲ್ಲಿ ನಮ್ಮಲ್ಲಿ ಹಳ್ಳಿ ಊರೊಳಗೆ ಹೆಂಗ್ರಿ ರೈತರ ಪರಿಸ್ಥಿತಿ ಹೆಂಗೈತೆ ಅನ್ನೋದು ನನಗೆ ಅನುಭವ ಐತ್ರಿ. ಬಿಕಾಸ್ ಅವ್ರು ಇಡೀ ದಿವಸ ದುಡಿತಾರ್ರಿ. ಪಾಪ ಬಿಸ್ಲಾಗ ದುಡಿತಾರು, ಮಳ್ಯಾಗ ದುಡಿತಾರು. ಒಂದೊಂದ್ ನಮ್ಮ ದಿವ್ಸಕ್ರಿ ಆ 200-200 ಪಗಾರ ತಗೋತಾರ್ರಿ. ಅಂತವ್ರ ಪಾಪ ದುಡದ ಮಾಡಿ ಆ ತಮ್ಮ ಹುಡುಗೋರಿಗ ಈಗ ಒಂದೊಂದ್ ಸಬ್ಜೆಕ್ಟಾಗ ನಾ ಫಿಸಿಕ್ಸ್ ಮತ್ತು ಬಯಾಲಜಿ ಕ್ಲಾಸಸ್ ತಗೋತೇನ್ರಿ. ಅದು ಸ್ಪೆಷಲ್ ಇದು ರೈತರ ಹುಡುಗರಿಗೇನ ಉಚಿತ ಒಂದೇನವ ಸೇವಾ ಮಾಡ್ತೇನ್ರಿ. ಯಾಕಂತಂದ್ರ ನಾ ಕಣ್ಣಿಲಿ ಸ್ವತಃ ನಮ್ಮನ್ನ ನೋಡಿದೆ ಕದೇಂದಲ್ರಿ. ಒಂದೊಂದ್ ದಿವ್ಸ 200-200 ರೂಪಾಯಿ ಪಗಾರ ತಗೋತಾರಿ. ಒಂದೊಂದ್ ಸಬ್ಜೆಕ್ಟ್ ನಾವೇನ ಹೊರಗಡೆ ಹುಡುಗರ ಕ್ಲಾಸಸ್ ಹೋದ್ರ 5,000 ರೂಪಾಯಿ ಇದನ್ನ ತಗೋತಾರಿ ಆ ಫೀಸ್ ರೀ. 5,000 ರೂಪಾಯಿ ಅಂತಂದ್ರ ಒಂದ್ ದಿವ್ಸಕ್ಕೆ 200-200 ರೂಪಾಯಿ ರೀ. ಹಂಗ 5,000 ರೂಪಾಯಿ ಆಗೋ ತನಕ ಪಾಪ ಅವ್ರು ಎಷ್ಟೇನ
ದುಡಿಬೇಕ್ರಿ. ಹಿಂಗಾಗಿ ನಾ ಏನು ವಿಚಾರ ಮಾಡಿದೆ ರೀ, ರೈತರ ಮಕ್ಕಳಿಗೆ ಉಚಿತ ಶಿಕ್ಷಣ ಕೊಡ್ಬೇಕಂತ ನಂದು ಒಂದು ಮನಸ್ಸಿನಾಗ ಬಂತ್ರಿ. ಸೊ ನಾ ಏನ್ ಮಾಡ್ತೇನ್ರಿ, ಎಲ್ಲಾ ಹುಡುಗರಿಗೆ ಉಚಿತ ಶಿಕ್ಷಣ ಕೊಡ್ತೇನ್ರಿ. ಆಮೇಲೆ ಮತ್ತೊಂದು ಅಂತಂದ್ರಿ, ನನಗೀಗ ಸರ್ಕಾರಿ ನೌಕರಿನ ಬಂದೈತ್ರಿ. ಆದ್ರೆ ನನಗೇನ ಸರ್ಕಾರಿ ನೌಕರಿ ಒಳಗೆ ಈ ಸದ್ಯ ಇಂಟ್ರೆಸ್ಟ್ ಇಲ್ರಿ. ಯಾಕಂತಂದ್ರೆ ಇದೆಲ್ಲ ಅಗ್ರಿಕಲ್ಚರ್ ಈಗ ನಿಮ್ಗೆಲ್ಲ ಮತ್ತೆ ತೋರಿಸಿದ್ರಿ. ಇದನ್ನೆಲ್ಲ ಬಿಟ್ಟು ಅದ್ರೊಳಗೆ ನನಗೇನೋ ಖುಷಿ ಇಲ್ರಿ. ಸ್ವಂತ ಇಂಟ್ರೆಸ್ಟ್ಲೇ ನಾನು ಸ್ವಂತ ಏನಾರ ಹೊಸದ್ ಮಾಡ್ಬೇಕು ಅನ್ನೋದು ನಂಗೇನೋ ಉದ್ದೇಶನೇ ಐತ್ರಿ. ಆಮೇಲೆ ಸರ್ಕಾರಿ ಹುದ್ದೆ ಯಾವ್ದು ಬಂದಿದೆ? ನನ್ನ ಸರ್ಕಾರಿ ಹುದ್ದೆ ಅಂತಂದ್ರೆ ನಮ್ಮ ಮಮ್ಮಿಯಿಂದ ಅನುಕಂಪ ಆಧಾರ ಮೇಲೆ ನಮ್ಮ ಮಮ್ಮಿ ಹೆಡ್ ಮಿಸ್ಸೆಸ್ ಇದ್ದರಿ. ಕುಮಾರ್ ಮಂದಿರ್ ಸ್ಕೂಲ್ನೆಲ್ಲ ಹೆಡ್ ಮಿಸ್ಸೆಸ್ ಇದ್ದರಿ. ನಂದು ಬಿಟೆಕ್ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಆಗೈತ್ರಿ. ಸೊ ನಮ್ಮ ಮಮ್ಮಿಂದ ನನಗೇನ ಪೋಸ್ಟ್ ಬಂದದ್ರಿ. ಬಟ್ ನನಗೆ ಇಂಟ್ರೆಸ್ಟ್ ಇಲ್ರಿ ನನಗೆ. ಆಮೇಲೆ ನಂದು ಅದಲ್ದರಿ ನಂದು ಇದು ಸಂಗೀತ ಒಳಗ್ರಿ ಸಂಗೀತವ್ರಿ. ಹೌದ್ರಿ, ಅದ ಶೋಕೇಶ್ ಗಿಡಗೊಳಗತ್ತೇರಿ. ಇಂಥ ಒಂದು ಟಿವಿಯ ಒಂದು ಅದೇ ನಿಮ್ಮ ಕೆಮ್ಮಿಂದ ಅಂತ ಏನಲ್ರಿ ಅಂಥವ್ನ ಹಚ್ಚಿತಂದ್ರೆ ಡೈಲಿ ಒಂದು ನಮ್ಗೆ ಆರೋಗ್ಯನ ಚಲೋ ಅಲ್ಲಾಕ್ರಿ. ನಾ ಏನು ಶೋಕೇಶ್ನು ಇರ್ಬೇಕ್ರಿ, ಖರೆ ಇಂಥವು ಒಂದೊಂದು ಹಚ್ಚಿತಂದ್ರೆ ರಗಡ್ ಆಗ್ತೈತಲ್ರಿ. ಹಾ, ಫಸ್ಟ್ ಕ್ಲಾಸ್ ರೀ. ಇದಾತು ಫಸ್ಟ್ ಕ್ಲಾಸ್ ರೀ. ಸ್ಟಿವಿಯಾ ಆತ್ರಿ, ಸ್ಟಿವಿಯಾ. ಆಮೇಲೆ ಕಪ್ಪರದ್ರಿ. ಇಂಥವೆಲ್ಲ ಸಣ್ಣ ಸಣ್ಣ ಹಚ್ಬೇಕಂತ್ರಿ. ಶೋಕೇಶ ಗಿಡಗಳ್ನು ಇರಬೇಕು, ಅದ್ರ ಬದ್ಲಿ ಇವು ಅದ್ರ ಜೊತೆಗೆ ಇರ್ಬೇಕಂತ್ರಿ. ಹಾ ನೋಡ್ರಿ. ಇಲ್ಲ, ಇವು 3 ಅದಾವ ನೋಡುವ ಸಂದೀಪ್. 3 ಇದಾವು, 5 ಇದಾವು. ಇದಕ್ಕೆ ಮುಳ್ಳು ಇರೋದಿಲ್ಲ. ಮುಳ್ಳು ಇರೋದಿಲ್ಲ ಅಂದ್ರೆ ಏನ್ರಿ, ಭಾಳ ಮಟ್ಟೆ ಆಯ್ತಂತ ಗಿಡಗಳ್ರಿ ಎಲ್ರ ಒಂದು ಮುಳ್ಳು ಬಂದಿರ್ತದ್ರಿ ಅಷ್ಟ. ಈ ಆ ಪತ್ರಿಕೆ ಮುಳ್ಳು ಇರೋದಿಲ್ಲ ರೀ ಅದಕ್ಕೆ ಎಲ್ಲ ಕಡೆ. ಇಷ್ಟು ದೊಡ್ಡದ ಗಿಡ ಆಯ್ತಂದ್ರೆ ಇದಕ್ಕೆ ಯಾವ್ದ್ರಿ ಇದು ಚಾಪಿ ಗಿಡ ಅಂತೇಳಿ ನಮ್ಮಲ್ಲಿ ಅಂತಾರ ಚೆನ್ನಾರ ಚಂಪಾ ಅಂತ ಹೇಳ್ರಿ. ಇದು ಈ ಮಾವಿನ ಹಣ್ಣಿನ ಬಗ್ಗೆ ಹೇಳಿದ್ರೆ, ಈ ಮಾವಿನ ಹಣ್ಣಿನ ಗಿಡ ನಮ್ಮ ರೆಗ್ಯುಲರ್ ಇದು ಅಪ್ಪುಸ್ ಟೈಪ್ ರೀ. ಬಟ್ ಅಷ್ಟೊಂದು ಇದಿಲ್ಲ, ಸ್ವೀಟ್ ಅದಾವ್ರಿ, ಕಾಯಿ ಸ್ವೀಟ್ ಅದಾವ್ರಿ. ಅದು ಯಾವ್ದು ಹೊರೈಟಿ ಅಂತ ಪೂರ್ತಿ ನಮ್ಗೆ ಇದಿಲ್ಲ. ಬಟ್ ಇನ್ನು ತಂದು ಹಚ್ಚೇನ್ರ ಕಾಯಿ ಚಲೋ ಅದಾರು ಹಿಂಗಿಲ್ರಿ ಅದಕ್ಕೆ. ದಾವಣಗೆರೆ ಧಾರವಾಡ ಸೈಡಿಂದ ಮುಂದೆಲ್ಲ ಬರ್ತಾರೆ. ನಮ್ಮ ಬೆಳಗಾವದಿಂದ ಈ ಕಡೆ ನಮ್ಮ ಅಂಬಾಡಿ ಎಲೆ ಹತ್ತಿರ ಬರ್ತೀವಿ, ಸಣ್ಣ ಎಲೆ ಬರ್ತಾವ್ರಿ. ಎಲಿಗಳು ಎಲ್ಲ ಇದ್ದು ಅವ ಎಲ್ಲ ಬಂದ್ ಮಾಡ್ಯಾವ. ಮತ್ತು ಇದನ್ನು ಆ ಕೆಮ್ಮಿಗೆ ಭಾಳ ಯೂಸ್ ಐತ್ರಿ ಇದ್ರಿ. ಯಾವ ಥರ ಬಳಕೆ ಮಾಡ್ಬೋದು ಇದನ್ನು? ಇದೇನು ಎಲೆ ತಿನ್ಬೋದು ಬಿಡ್ರಿ ನಾವು. ಎಲೆ ಮತ್ತು ಅದು ಕಾಚಾಕಿ ತಿಂತಾರ್ರಿ. ಕೆಮ್ಮಿಗಂತೂ ಭಾಳ ಚಲೋ ರೀ ಅದ್ರಿ. ಅದನ್ನ ಹೆಂಗೆ ಯಾವ ಥರ ಟೀ ಕಾಫಿ ಅದ್ರೊಳಗೆ? ಇಲ್ಲ ನಾವು ರೆಗ್ಯುಲರ್ ರೀ ಅದು ಕಾಸ ಹಾಕ್ತಾರಲ್ರಿ, ಕಾಚ ಮತ್ತು ಇದು ಎಲೆ ಅಷ್ಟು ತಿಂದ್ರೂ ಇದಾಗ್ಬಿಡ್ತದೆ. ಜಾಸ್ತಿ ಸುಣ್ಣ ಬಳಸೋದಿಲ್ಲ ರೀ. ಅದು ವಿಟಮಿನ್ಸು ಭರ್ಪೂರ್ ಇರ್ತಾವ್ರಿ ಅದ್ರಾಗ. ಮೆಹಂದಿ ಗಿಡ ಮೆಹಂದಿ ಅಂದ್ರೆ ನಾವೇನ ಈಗ ಹೆಂಗತ್ರಿ, ಮೆಹಂದಿ ನೀವು ಕೆಮಿಕಲ್ ಹಚ್ಕೋತಿರಲ್ರಿ, ಇದು ಪೂರ್ತಿ ರಕ್ತ ಟೈಪ್ ಇದು ಮೆಹಂದಿ ಆಗಿಬಿಡ್ತ್ರಿ. ಒಣಗಿದ ಮ್ಯಾಗ ಇದು ಕೆಂಪು ಕಾಣ್ತಿದ್ರಿ. ಈಗ ತೊಳಿದ ಕಲ್ಲೇ ಲಗೆ ಹೋಗಿಬಿಡ್ತ್ರಿ. ಮೆಹಂದಿ ಕತ್ಲೆ ನಿಲ್ಲೋದಿಲ್ರಿ ಭಾಳ ದಿವಸ. ಮೆಹಂದಿ ಗಿಡ ಈಗ ನಾವು ರಕ್ತ ಬಂದೈತೆ ಹೇಳಕ್ಕೆ ನಾವು ಸುಳ್ಳು ಹೇಳ್ಬೋದ್ರಿ. ಅದನ್ನು ನೀವು ಬೀಜೈತೆ ನೋಡ್ರಿ ಇದು.